ನಾನು ಚಾರ್ಜ್ ಈಗ ಒಂದು ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15ನೇ ದಿವಸ ನಮ್ಮದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾಯಿತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ, ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸ್ನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತು ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತು ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ, ಮತ್ತು ಯಾರು ಏನಾದರೂ ತೊಡಗಿದ್ದಾರೆ. ಮತ್ತು ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳಿ, ಏನಾದರೂ ಲೋಪದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ. ಆ ನಂತರ ಏನಾದರೂ ಆಗಿದರೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ.